ನಮಸ್ಕಾರ, ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಇನ್ಸ್ಟೆಂಟ್ ಅಕ್ಕಿ ಮಸಾಲ ಪೊಡ್ಡು. ರುಬ್ಬಿದ ತಕ್ಷಣನೇ ಮಾಡ್ಕೋಬಹುದು. ಇದಕ್ಕೆ ಉದ್ದಿನ ಬೇಳೆನ ಉಪಯೋಗ ಮಾಡ್ತಾ ಇಲ್ಲ. ತುಂಬಾನೇ ಸುಲಭವಾಗಿರೋ ರೆಸಿಪಿ, ಪ್ರಯತ್ನ ಮಾಡಿ ನೋಡಿ. ಇದನ್ನ ನೆನೆಸಿಟ್ಕೊಂಡಿರೋ ಅಕ್ಕಿ ಮತ್ತೆ ಅವಲಕ್ಕಿ. ಅಕ್ಕಿ 1 ಗ್ಲಾಸ್ ಅಷ್ಟು ಅಥವಾ 1/4 kg ಅಷ್ಟು, ಅವಲಕ್ಕಿ ಅರ್ಧ ಗ್ಲಾಸ್ ಅಷ್ಟು. ಎರಡು ಪದಾರ್ಥಗಳನ್ನ ಅಳತೆ ಮಾಡಲಿಕ್ಕೆ ಒಂದೇ ಕಪ್ಪು ಅಥವಾ ಒಂದೇ ಬಟ್ಲನ್ನ ಉಪಯೋಗ ಮಾಡಿ ಸುಲಭ ಆಗುತ್ತೆ. ಎರಡು ಪದಾರ್ಥಗಳನ್ನ ಸುಮಾರು 1 ಅವರ್ ನೆನೆ ಹಾಕಿದ್ದೆ. ಸ್ವಲ್ಪ ಬಿಸಿನೀರಲ್ಲಿ ನೆನೆ ಹಾಕೋದ್ರಿಂದ ಬೇಗ ನೆಂದೋಗುತ್ತೆ. ಈಗ ರುಬ್ಕೊಳ್ತಾ ಇದ್ದೀನಿ. ರುಬ್ಬಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ನೀರ್ನ ಸೇರಿಸ್ಕೊಳ್ಳಿ. ಎಕ್ಸ್ಟ್ರಾ ನೀರ್ನ ತೆಗೆದ್ಬಿಡಿ. ರೆಗ್ಯುಲರ್ ಆಗಿ ದೋಸೆ ಇಟ್ಟಿರುತ್ತಲ್ಲ, ಆ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡ್ರೆ ಸಾಕಾಗುತ್ತೆ. ರುಬ್ಬಿದಾಗಿದೆ. ಬೇರೆ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೊಂದು ಸ್ಟೆಪ್ ಇದೆ. ಸಣ್ಣದೊಂದು ಬಾಣಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಕಾದ ನಂತರ ಸಾಸಿವೆ ಅರ್ಧ ಚಮಚದಷ್ಟು. ಸಾಸಿವೆ ಚಿಟಪಟ ಅಂದ ನಂತರ ಕಡಲೆಬೇಳೆ ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು. ಕಡಲೆಬೇಳೆ ಕೆಂಪಾಗ್ಲಿ. ಇದ್ರ ಜೊತೆಗೆ ನಿಮ್ಗೆ ಇಷ್ಟ ಇದ್ರೆ ಗೋಡಂಬಿನ ಕೂಡ ಸೇರಿಸ್ಕೋಬಹುದು. ಈಗ ಕಡಲೆಬೇಳೆ ಒಗ್ಗರಣೆನ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿರು ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, 2 ದೊಡ್ಡ ಈರುಳ್ಳಿನ ಉಪಯೋಗ ಮಾಡಿದ್ದೆ. ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ ಕ್ಯಾರೆಟ್ ತುರಿ, 1 ದೊಡ್ಡ ಕ್ಯಾರೆಟ್ನ ಉಪಯೋಗ ಮಾಡಿದ್ದೆ. ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಹಿಟ್ಟು ತಯಾರಾಗಿದೆ. ಇದನ್ನ ನೀವು ಬೇಕಿದ್ರೆ ಇದೇ ರೀತಿಯಾಗಿ ಉಪಯೋಗ ಮಾಡ್ಬೋದು. ನಾನು ಸ್ವಲ್ಪ ಈನೋ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಇನ್ಸ್ಟೆಂಟ್ ರೆಸಿಪಿ ಇರೋದ್ರಿಂದ ಹಾಕೊಳ್ಳೋ ಅವಶ್ಯಕತೆ ಇರುತ್ತೆ. ಹಿಟ್ಟು ಹುಳಿ ಬಂದಿಲ್ಲ, ಅದಕ್ಕೋಸ್ಕರ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹಾಕೊಳ್ದೆ ಹಾಗೆ ಕೂಡ ಮಾಡ್ಕೋಬಹುದು. ಈನೋ ಪೌಡರ್ಗೆ ಬದಲಾಗಿ ಮನೆಯಲ್ಲಿ ಅಡಿಗೆ ಸೋಡಾ ಇದ್ರೆ ಅದನ್ನ ಕೂಡ ಉಪಯೋಗ ಮಾಡಬಹುದು. ಈಗ ಪೊಡ್ ಮಾಡ್ಲಿಕ್ಕೆ ಹಿಟ್ಟು ತಯಾರಾಗಿದೆ. ಪೊಡ್ ಹೆಂಚಿನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ. ನಾನ್ ಸ್ಟಿಕ್ ಪೊಡ್ ಹೆಂಚಿದ್ರೆ ಎಣ್ಣೆ ಹಾಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. ಮುಚ್ಚಿಟ್ಬಿಡಿ. ಲೋ ಫ್ಲೇಮ್ಗಿಂತಲೂ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡ್ರೆ ತುಂಬಾನೇ ಜಾಸ್ತಿ ಹೊತ್ತು ಬೇಕಾಗುತ್ತೆ. ಈಗ ತಿರುವಾಕೊಳ್ತಾ ಇದ್ದೀನಿ. 2 ಕಡೆ ಚೆನ್ನಾಗಿ ಕೆಂಪಾಗಿ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಈಗಿದಾಗಿದೆ. ಕಾಯಿ ಚಟ್ನಿ ಜೊತೆಗೆ ಇದು ಒಳ್ಳೆ ಕಾಂಬಿನೇಷನ್. ತುಂಬಾನೇ ಸುಲಭವಾಗಿರೋ ರೆಸಿಪಿ. ಪ್ರಯತ್ನ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.